ಎವ್ರಿವನ್ ಎಲ್ಲ ಸ್ಪರ್ಧಾತ್ಮಕಗಳಿಗೆ ಬಿಗ್ ನ್ಯೂಸ್ ಹೊಸ ಅಪ್ಡೇಟ್ ಬಂದಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಗೌರ್ಮೆಂಟ್ ಎಕ್ಸಾಮ್ಸ್ನ ಬರೀತಿದ್ದೀರಾ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಗುಡ್ ನ್ಯೂಸ್. ಭ್ರಷ್ಟಾಚಾರ ಸ್ಕ್ಯಾಮ್ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇತ್ತು, ಅಲ್ಲೂ ಕೂಡ PSI ಸ್ಕ್ಯಾಮ್, ಆ ಸ್ಕ್ಯಾಮ್ ಈ ಸ್ಕ್ಯಾಮ್ ಅಂತ ಇತ್ತು. ಆಗ ವಿಪಕ್ಷದಲ್ಲಿ ಮೊನ್ನೆ ಕಾಂಗ್ರೆಸ್ ಸರ್ಕಾರದವರು ಇದ್ರು, ಅವರು ಬಬ್ಬೆ ಹೊಡಿತಾ ಇದ್ರು, ಹಂಗೆ ನಾವು ಹಂಗ್ ನಡೆಸ್ತೀವಿ ಇವ್ರು ಈ ರೀತಿ ಮಾಡ್ತಾ ಇದಾರೆ ಅಂತ. ಬಟ್ ಇವರು ಬಂದ ನಂತರ ಕೂಡ ಇದೇ ರೀತಿ ಆಗಿದೆ. ಎಲ್ಲ ಎಕ್ಸಾಮ್ ಕೂಡ ಆರೋಪಗಳು ಬರ್ತಾ ಇದಾವೆ. ವಿಲೇಜ್ ಅಕೌಂಟೆಂಟ್ ಆಯ್ತು, PDO ಆಯ್ತು, KPSC ಆಯ್ತು, ಬರೋ ಎಕ್ಸಾಮ್ ಎಲ್ಲ ಒಂದಲ್ಲ ಒಂದು ರೀತಿ ಹಗರಣ ಕೂಡ ಬರ್ತಾ ಇದಾವೆ. ಇದು ದೊಡ್ಡ ಇಶ್ಯೂಸ್ ಆಗಿದೆ. ಇದರ ನಡುವೆ ಸಿದ್ದರಾಮಯ್ಯ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಹೊಸ ಕ್ರಮ ಕೈಗೊಳ್ತಾ ಇದೀವಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೇರಿ ಏನೆಲ್ಲ ಭ್ರಷ್ಟಾಚಾರ ಆಗುತ್ತೆ, ಏನೆಲ್ಲ ಸ್ಕ್ಯಾಮ್ ಆಗುತ್ತೆ, ಭ್ರಷ್ಟಾಚಾರ ಆಗುತ್ತೆ, ಅದರ ಬಗ್ಗೆ ನಾವು ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮುಖಾಂತರ ಆಧುನಿಕ ತಂತ್ರಜ್ಞಾನ ಬಳಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ರಹಿತಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ ಇರೋದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ, ಅದನ್ನು AI ಮುಖಾಂತರ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಒಟ್ಟಾರೆ AI ಮುಖಾಂತರ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಒಂದು ಒಳ್ಳೆ ವಿಷಯ. AI ಮುಖಾಂತರ ಯೂಸ್ ಮಾಡಿದ್ರೆ ಇಲ್ಲಿ ನಾರ್ಮಲ್ ಆಗಿ ಪೀಪಲ್ ಹ್ಯಾಂಡಲ್ ಮಾಡ್ತಾರೆ. ಅಲ್ಲಿ ಒಂದು ಆಫೀಸರ್ ಕರಪ್ಟ್ ಆಗಿದ್ರೆ ಹೋಲ್ ಸಿಸ್ಟಮ್ ಅಂದ್ಬಿಟ್ಟು ಕೊಲ್ಯಾಪ್ಸ್ ಆಗುತ್ತೆ. ಬಟ್ AI ಮುಖಾಂತರ ಹಂಗೆ ಆಗೋದಿಲ್ಲ. ಬಟ್ AIನ ಕಂಟ್ರೋಲ್ ಮಾಡೋದು ಯಾರು, ಅದು ಮ್ಯಾಟರ್ ಆಗುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. 25ನೇ ರಾಜ್ಯ ಲೋಕಸಭಾ ಆಯೋಗದ ಅಧ್ಯಕ್ಷರ ಸಮ್ಮೇಳನದಲ್ಲಿ ಮಾತನಾಡಿ, ಪಾರದರ್ಶಕ ಇರಬೇಕು, ಭ್ರಷ್ಟಾಚಾರ ಆಗ್ತಾ ಇದೆ, ಭ್ರಷ್ಟಾಚಾರ ರಹಿತ ಆಗಬೇಕು, ನಿಮ್ಗೆ ಗೊತ್ತಿರೋ ಹಾಗೆ ಅದಕ್ಕೋಸ್ಕರ AI ಮುಖಾಂತರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆಲ್ಲ ಹೇಗೆ ಗೊತ್ತಿರೋದಿಲ್ಲ, ಅಧಿಕಾರಿಗಳು ಇರ್ತಾರೆ, ವರ್ಗಗಳು ಇರ್ತಾರೆ, ನೇಮಕ ಮಾಡಿ ಸ್ಟಡಿ ಮಾಡಿ ಏನ್ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಜನ ಕೇಳ್ತಾರೆ, ಒಂದು ಪರೀಕ್ಷೆ ನೆಟ್ಟಿಗೆ ಮಾಡೋಕ್ಕಾಗ್ತಾ ಇಲ್ಲ, AI ಯೂಸ್ ಮಾಡಿ ಏನಾಗ್ತಾರೆ ಅಂತ. ಒಟ್ಟಾರೆ ಸ್ಕ್ಯಾಮ್ಗಳೆಲ್ಲ ಆಗ್ತದೆ. ಯಾರೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಟ್ಯಾಲೆಂಟರ್ಸ್ ಇರ್ತಾರೆ, ಅವರಿಗೆ ಸಮಸ್ಯೆ ಆಗ್ತದೆ, ಅಂಥವ್ರಿಗೆ ಸಹಾಯ ಆಗಬೇಕಾಗುತ್ತೆ. ನೇಮಕಾತಿ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗೋ ಸವಾಲುಗಳನ್ನು ಎದುರಿಸುವುದು ಅದು ನಮ್ಮ ಪ್ರಮುಖ ಆದ್ಯತೆ. ಮೇನ್ ಥಿಂಗ್ ಅದೇ, ಪೇಪರ್ ಲೀಕ್ ಆಗೋದು ಅಂತ ಹೇಳ್ತಾರೆ, ಅದು ನಮ್ಮ ಪ್ರಮುಖ ಆದ್ಯತೆ ಆಗಿರುತ್ತೆ ಅಂತ ಹೇಳಿದ್ದಾರೆ. ಕಳೆದು ಹೋಗುತ್ತಿರುವ ವಿಶ್ವಾಸ ಹೆಚ್ಚಿಸಲು ಕಠಿಣ ಕ್ರಮ ಅಂದ್ರೆ ಜನರಿಗೆ ವಿಶ್ವಾಸ ಇಲ್ಲ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಅಧಿಕಾರಿಗಳು ಎಲ್ಲ ಮಾಡ್ತಿರೋದು ನೋಡಿ ವಿಶ್ವಾಸ ಇಲ್ಲ, ಅದನ್ನ ವಿಶ್ವಾಸ ನಾವು ಗಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಯಮಗಳನ್ನು ಜಾರಿ ಮಾಡಿದ್ದಾರೆ, ಹೆಚ್ಚು ನಿರುದ್ಯೋಗ ಸಮಸ್ಯೆ ಇದೆ, ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಒಟ್ಟಾರೆ AI ಮುಖಾಂತರ ನಾವು ಮಾಡ್ತೀವಿ, ಯಾವುದೇ ರೀತಿ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಹೇಳಿ CM ಹೇಳಿದ್ದಾರೆ. ಯಾರೆಲ್ಲ ಸ್ಪರ್ಧಾತ್ಮಕ ಕಮೆಂಟ್ ಮೂಲಕ ತಿಳಿಸಿ, ನಿಜಾನ ಅದು ಪಾಸಿಬಲ್ ಅಲ್ಲ, ಇದು ಮಾಡ್ತಿರೋದು ಸರಿನಾ ತಪ್ಪಾ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ.